ನಿನ್ನೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಘಂಟಾಘೋಷದ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪನವನ್ನ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ನಲ್ಲಿ ಈ ಮೂಲಕ ಕುರ್ಚಿ ಕದನ ಜೋರಾಗ್ತಾ ಇದೆ. 5 ವರ್ಷವೂ ಕೂಡ ನಾನೇ ಸಿಎಂ ಅಂತ ಹೇಳಿ ಘಂಟಾಘೋಷವಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು. ಸಿದ್ದು ಪವರ್ ಪಂಚ್ ಕೊಟ್ಟರು ಕೂಡ ಡಿಕೆ ಸೈಲೆಂಟ್ ಆಗಿದ್ದಾರೆ. ದೆಹಲಿಯಲ್ಲಿದ್ರೂ ಕೂಡ ಪ್ರತಿಕ್ರಿಯೆಗೆ ಸಿಗ್ತಾ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ವಾಪಸ್ ಆಗಬೇಕಿತ್ತು ಡಿಕೆ. 2 ಬಾರಿ ಫ್ಲೈಟ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು, ಅವರಿಡುವಂತಹ ಮುಂದಿನ ಹೆಜ್ಜೆ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಪೆನ್ನು ಪೇಪರ್ಗೆ ಕಾಯ್ತಾ ಇದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನವೆಂಬರ್ಗೆ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ರು ಡಿಕೆ ಶಿವಕುಮಾರ್ ಅವರು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಆಡಿದಂತಹ ಮಾತು, ಅವರ ಒಂದೊಂದು ಹೇಳಿಕೆ ಡಿಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಅನ್ನು ಜಾಸ್ತಿ ಮಾಡಿರುತ್ತೆ. ವರಿಷ್ಠರ ಮೇಲೆ ಎಲ್ಲವನ್ನೂ ಕೂಡ ಭಾರ ಹಾಕಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನೆಕ್ಸ್ಟ್ ಹೆಜ್ಜೆ ಏನಿಡಬೇಕು ಅನ್ನೋದೇ ಈಗಲೇ ಅವರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಆಗಿದೆ. ರಾಹುಲ್ ಭೇಟಿಗೆ ಕಾದು ಕುಳಿತಿದ್ದಾರೆ ಡಿಕೆಶಿ, ಅವಕಾಶ ಸಿಗ್ತಾ ಇಲ್ಲ. ಒಡಿಶಾ ಕಡೆಗೆ ರಾಹುಲ್ ಗಾಂಧಿ ತೆರಳಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪ್ರಿಯಾಂಕಾ ವಾದ್ರಾ ಭೇಟಿಗೂ ಕೂಡ ಡಿಸಿಎಂ ಡಿಕೆಶಿ ಯತ್ನಿಸಿದ್ದಾರೆ. ಕುತೂಹಲ ಕೆರಳಿಸಿದೆ ಡಿಕೆ ಶಿವಕುಮಾರ್ ನಡೆ. ಪಕ್ಷನಿಷ್ಠರಾಗಿರುವಂತಹ ಡಿಕೆ ಶಿವಕುಮಾರ್, ಹೈಕಮಾಂಡ್ ಮೇಲೆ ಭಾರ ಹಾಕಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯ ನಂತರ ಏನು ಮಾಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ಕುತೂಹಲ ಕಾರಣವಾಗ್ತಾ ಇದೆ. ವರಿಷ್ಠರಿದ್ದಾರೆ, ನಾನೇನು ಮಾತನಾಡಲ್ಲ, ವರಿಷ್ಠರಿದ್ದಾರೆ, ಎಲ್ಲವನ್ನೂ ಕೂಡ ನೋಡ್ಕೊಳ್ತಾರೆ ಅನ್ನುವಂತಹ ಮಾತುಗಳನ್ನಾಡ್ತಾ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿನ ಮೂವ್ ಏನು, ನೆಕ್ಸ್ಟ್ ಹೆಜ್ಜೆ ಏನು ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಏನಾಗ್ತಾ ಇದೆ ಬೆಳವಣಿಗೆ ದೆಹಲಿಯಲ್ಲಿ ಅಂತ? ಪ್ರೇಮ್ ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟ ಬಳಿಕ ಈಗ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ಕೊಟ್ಟಿಲ್ಲ. ಸದ್ಯಕ್ಕೆ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡಿದ್ರು, ಅದು ಕೂಡ ಸಾಧ್ಯ ಆಗಿಲ್ಲ. ನಿನ್ನೆ ರಾತ್ರಿ 11 ಗಂಟೆಗೆ ಅವರು ಬೆಂಗಳೂರಿಗೆ ವಾಪಸ್ ಮರಳಬೇಕಾಗಿತ್ತು. ಆದರೆ ಈ ಎಲ್ಲ ಬೆಳವಣಿಗೆಗಳ ಬಳಿಕ ಯಾವುದಾದ್ರೂ ನಾಯಕರುಗಳು ಸಿಕ್ಕರೆ ಅವ್ರನ್ನ ಭೇಟಿ ಆಗಬೇಕು, ಮುಖ್ಯವಾಗಿ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಟ್ಟರು. ಆದರೆ ಅದು ಫಲ ಕೊಟ್ಟಿಲ್ಲ, ಯಾವುದೇ ಭೇಟಿಗೆ ಸಮಯವೂ ಕೂಡ ಸಿಕ್ಕಿರಲಿಲ್ಲ. ಸೊ ಹೀಗಾಗಿ ಬೆಳಗ್ಗೆ 8 ಗಂಟೆವರೆಗೂ ಕೂಡ ಅವರು ಕಾದಿದ್ರು, ಯಾರಾದರೂ ಭೇಟಿಗೆ ಅವಕಾಶ ಸಿಗಬಹುದೇನೋ ಅನ್ನುವಂಥ ಕಾರಣಕ್ಕಾಗಿ. ಆದರೆ ಕಡೆಯವರೆಗೂ ಕೂಡ ಯಾವುದೇ ಭೇಟಿಗೆ ಸಮಯ ಫಿಕ್ಸ್ ಆಗದೆ ಇರುವಂಥ ಹಿನ್ನೆಲೆಯಲ್ಲಿ ಕಡೆಗೆ 10 ಗಂಟೆಗೆ ಅವರು ಬೆಂಗಳೂರಿನತ್ತ ತೆರಳುವಂಥ ಕೆಲಸವನ್ನು ಮಾಡಿದ್ದಾರೆ. ಮಧ್ಯಾಹ್ನ ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕ್ರಮ ಇದ್ದಂಥ ಹಿನ್ನೆಲೆಯಲ್ಲಿ ಅವರು ಈಗ ಹೊರಟಿರುವಂಥದ್ದು. ಸೊ ಈವರೆಗೂ ಕೂಡ ಸಿದ್ದರಾಮಯ್ಯವರ ಹೇಳಿಕೆಗೆ ಅವರು ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಅಥವಾ ಪ್ರತಿಕ್ರಿಯೆಯನ್ನು ಕೊಡದೆ ಮೌನಕ್ಕೆ ಶರಣಾಗಿರುವಂಥದ್ದು. ಮತ್ತು ಹೈಕಮಾಂಡ್ ಮೇಲೆ ಇದರ ಭಾರವನ್ನು ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಯಾಕೆಂದರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ನಾನು ಅದಕ್ಕೆ ಬದ್ಧವಾಗಿರ್ತೀನಿ, ಅಲ್ಲಿವರೆಗೂ ಕೂಡ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ತಾವು ಹೇಳಿಕೆಗಳನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಮೂಲಕವೇ ಒತ್ತಡವನ್ನು ಹಾಕಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಯಾವುದೇ ಹೇಳಿಕೆಗಳನ್ನು ಕೊಡದೆ ಸುಮ್ಮನಿರುವಂಥ ಪ್ರಯತ್ನಗಳನ್ನ ಕೂಡ ಮಾಡ್ಬೋದು. ಸೊ ಇದಕ್ಕೆ ಪೂರಕ ಅನ್ನುವಂತೆ ಈಗ ತಮ್ಮ ಆಪ್ತ ಶಾಸಕರಿಗೆ, ನಾಯಕರಿಗೆ ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಸಿಎಂ ಹೇಳಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ಕೊಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ತಾವು ಮಾತಾಡಬಾರ್ದು, ತಮ್ಮ ಬೆಂಬಲಿಗರು ಮಾತಾಡದೆ ಒಂದು ಒಗ್ಗಟ್ಟಾಗಿ ಮೌನವಾಗಿರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೆಚ್ಚು ಗೊಂದಲಗಳಾಗದೇ ಇರುವಂತೆ ನೋಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಮೂಲಕ ಹೈಕಮಾಂಡ್ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಿ ಮುಂದಿನ ದಿನಗಳಲ್ಲಿ ಅಂದರೆ 2.5 ವರ್ಷ ಆದ ಮೇಲೆ ಅಧಿಕಾರ ಬದಲಾವಣೆಯ ಕಸರತ್ತಿಗೆ ಒಂದಿಷ್ಟು ವೇದಿಕೆಯನ್ನು ಸೈಲೆಂಟ್ ಆಗಿ ಸಜ್ಜುಗೊಳಿಸ್ತಿರುವಂತೆ ಕಾಣಿಸುತ್ತೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೌನದ ಹಿಂದಿನ ಮರ್ಮ ಏನು ಅನ್ನೋದು, ಮೌನಂ ಸಮ್ಮತಿ ಲಕ್ಷಣಂ ಅಂತನಾ ಅಥವಾ ಹೈಕಮಾಂಡ್ ಮೂಲಕವೇ ಉತ್ತರ ಕೊಡಿಸ್ಬೇಕು ಅಂತನಾ?